ಲೆಫ್ಟಿಗೆ ಬರಕ್ಕೆ ಲೆಫ್ಟಿಗೆ ಬಾಡಿ ಕರೋಣ ಬಾಡಿ ಕರೋಣ ಬ್ರೋ ಇಲ್ಲಿ ಮಾಡ ಹೊರಗಡೆ ಮಾಡ ಫೋನ್ ಮಾಡ ಹೊರಗಡೆ ಅಣ್ಣ ಸೌಂಡ್ ಇಟ್ಕೊಳ್ಳೋಕೆ ಅವ್ರಿಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಅಣ್ಣ ಬಡಿ ಕಾಣ್ತು ಅಣ್ಣ ಒಂಚೂರಲ್ಲ ಲೆಫ್ಟ್ ಬಾಣ ಹಂಗೆ ಒಂಚೂರು ಅಣ್ಣ ಸ್ವಲ್ಪ ಹಿಂದೆ ಬನ್ನಿ ಅಣ್ಣ ಸ್ವಲ್ಪ ಕಾಣಿಸಲ್ಲ ಚೂರು ಹಿಂದೆ ಬನ್ನಿ ಅಣ್ಣ ಲೆಫ್ಟ್ ಬಾಣ ಹಂಗೆ ಒಂಚೂರು ಅಣ್ಣ ಬರುಗೋಣ ನಿಮ್ಗೆ ಹೇಳ್ತಿರೋದು ಇಲ್ಲ ಸೆಂಟ್ರಿಗೆ ಬಂದ್ಬಿಡಿ ಸ್ವಲ್ಪ ನೀವು. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಅಭಿಮಾನಿಗಳಿಗೆ ಧನ್ಯವಾದಗಳು. ಹಾಗೂ ನಮ್ಮ ಚಿತ್ರರಂಗದ ಸ್ಯಾಂಡಲ್ವುಡ್ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಮೇಡಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಲ್ಯಾಂಡ್ ಲಾರ್ಡ್ ಚಿತ್ರತಂಡದಿಂದ ಕನ್ನಡ ಅಭಿಮಾನಿಗಳಿಗೆ ಹಾಗೂ ರಚಿತಾ ಮೇಡಮ್ ಅವರ ಅಭಿಮಾನಿಗಳಿಗೋಸ್ಕರ ಒಂದು ಸಣ್ಣ ಗಿಫ್ಟ್ ಟೀಸರ್, ಲ್ಯಾಂಡ್ ಲಾರ್ಡ್ ಟೀಸರ್. ಅಂದ್ರೆ ಹೆಮ್ಮಮ್ಮ ಯುವ ಬಾರೋ ಬೇಗ ಅಣ್ಣ ಸ್ವಲ್ಪ ಲೆಫ್ಟ್ ಬಾಣ ಸ್ವಲ್ಪ ಇದಕ್ಕೆ ಚೂರು ಲೆಫ್ಟ್ ಬನ್ನಿ ಸ್ವಲ್ಪ ತಲೆ ಬರ್ತಾ ಇದೆ ಸ್ವಲ್ಪ ಈ ಕಡೆ ಬಂದಿಲ್ಲ ಕಟ್ ಮಾಡೋಕ್ಕಾಗಲ್ಲ ಆಮೇಲೆ ನಿಮ್ಮ ತಲೆ ನಮ್ದರಲ್ಲಿ ಏನಾದ್ರೆ ಮಾಡೋದು ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. Hi guys, thank you. ಹೇಗಿತ್ತು ಟೀಸರ್? ಇದು ನನಗೆ ಸರ್ಪ್ರೈಸ್, ಇದು ನನ್ನ ತಂಡದ ಕಡೆಯಿಂದ, ಲ್ಯಾಂಡ್ ಲಾರ್ಡ್ ಟೀಮ್ ಇಂದ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಐ ಥಿಂಕ್ ವಿಜಯ್ ಸರ್ ಒಬ್ರು ಮಿಸ್ ಇಲ್ಲಿ, ಸೊ ಎಲ್ಲರೂ ಇಲ್ಲೇ ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಈ ನನ್ನ ಟೀಮ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿ ಬಂದಿದೆ.
ಒಂಥರ ನನಗೆ ಮೈ ಜುಮ್ ಅಂತು ನೋಡ್ತಿರ್ಬೇಕಾದ್ರೆ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾ, ಥ್ಯಾಂಕ್ ಯು ಸರ್. ಏನಾದರೂ ಹೇಳ್ಬೇಕು ನೀವು ನಿಮ್ಮ ಸಿನಿಮಾ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್. ಆ್ಯಕ್ಚುಲಿ ಈ ಪಾತ್ರ ಮೇಡಮ್ ಅವರು ಒಪ್ಪಿ ಮಾಡಿದ್ದು ನಮಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನಾನು ಹೋಗಿ ಈ ಪಾತ್ರಕ್ಕೆ ನಾವು ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಅಂದರೆ ಭಯ ಇತ್ತು. ಅಂದರೆ ಈ ಥರ ಕ್ಯಾರೆಕ್ಟರ್ ಅವ್ರು ಮಾಡ್ತಾರೋ ಅಂದರೆ ಇದಕ್ಕಿಂತ ಮುಂಚೆಗೆ ಅವರು ಮಾಡಿರಲಿಲ್ಲ. ಸೊ ನಾ ಹೇಳಿದಾಗ ಅವರು ಅದೇ ಥಾಟಲ್ಲಿದ್ದರು, ನಾನು ಬೇರೆ ಒಂದು ಕಾಣಿಸ್ಕೊಳ್ಬೇಕು, ನಾನು ಮಾಡ್ತೀನಿ ಅಂತ ಅವರು ಇದು ಮಾಡಿದ್ರು. ಸೊ ಅದಕ್ಕಿಂತ ಮುಂಚೆಗೆ ಅವರು ಕೂಲಿಯಲ್ಲಿ ಕಲ್ಯಾಣಿಯಾಗಿ ಆಲ್ರೆಡಿ ಮಾಡಿದ್ರು. ಸೊ ನಮ್ಮ ಕಲ್ಯಾಣಿ ಪಾತ್ರಕ್ಕೂ ಮತ್ತು ಅದ್ರ ಒಂದು ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಸಿಮಿಲರ್ ಅಲ್ಲ, ಒಂದು ಎಕ್ಸ್ಪೆರಿಮೆಂಟಲ್ ಅಂತಲೇ ಹೇಳ್ಬೋದು. ಅವರು ಒಂದು ಬೇರೆ ಥರನೇ ಒಂದು ಕಾಣಿಸ್ಕೊಳ್ತಾರೆ ಈ ಮೂವಿಯಲ್ಲಿ. ಇದಕ್ಕೂ ಮುಂಚೆ ಕಂಡಿದ್ದ ರಚಿತಾ ರಾಮ್ ಮೇಡಮ್ಗೂ ಇವಾಗೂ ಬೇರೆ ಥರನೇ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಹಿಂಗೆ 100 ವರ್ಷ ಆಚರಿಸ್ತಾ ಹಿಂಗೆ ಅಭಿಮಾನಿಗಳನ್ನ ಮಲ್ಟಿಪ್ಲೈ ಆಗ್ತಾ ಚೆನ್ನಾಗಿದೆ ಅಂತ ಕೇಳ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು. ಸರ್ ಸ್ವಲ್ಪ ಈ ಕಡೆ ಸೆಂಟ್ರ್ ಬನ್ನಿ ಸರ್, ಸೆಂಟ್ರಿಗೆ. ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇರುವ ನಮ್ಮ ನಿಮ್ಮೆಲ್ಲರ ಲೇಡಿ ಸೂಪರ್ ಸ್ಟಾರ್ ರಚಿತಾ ರಾಮ್ ಅವರಿಗೆ ಆಯುಷು, ಆರೋಗ್ಯ, ಐಶ್ವರ್ಯ, ಅಂತಸ್ತು, ಇನ್ನ ಚಿತ್ರಗಳಲ್ಲಿ ರಾಷ್ಟ್ರ ಪ್ರಶಸ್ತಿ ಮಟ್ಟಕ್ಕೆ ಬೆಳೆಯಬೇಕು ಅಂತ ಹೇಳ್ತಾ ಇವತ್ತೇನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಮೀಡಿಯಾ ಮಿತ್ರರಿಗೂ ಸ್ವಾಗತವನ್ನ ಕೋರ್ತಾ, ಇವತ್ತು ಏನು ಈ ಒಂದು ತುಣುಕನ್ನು ನೋಡಿದ್ರಿ, ಈ ಸಿನಿಮಾದಲ್ಲಿ ಕೊನೆಯವರೆಗೂ ಮೇಡಮ್ ಅವರು ಯಾವ ರೀತಿ ಒಂದು ಪರ್ಫಾರ್ಮೆನ್ಸ್ ಇದೆ ಅನ್ನೋದು ಸಿನಿಮಾ ಥಿಯೇಟರ್ಗಳಿಗೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ. ಇದು ಕಾಲ್ಪನಿಕ ಕಥೆ ಅಲ್ಲ, ಇದು ನೈಜ ಘಟನೆಯ ಆಧಾರಿತ ಚಿತ್ರ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಇದರಿಂದ ನಾನು ಇವತ್ತೇ ಹೇಳ್ತಾ ಇದ್ದೀನಿ ತಮ್ಮ ಮಾಧ್ಯಮ ಮುಂದೆ, ನಮ್ಮ ಹೀರೋಯಿನ್ ಮೇಡಮ್ ಅವರಿಗೆ ಒಳ್ಳೆ ಉನ್ನತ ಮಟ್ಟದ ಪ್ರಶಸ್ತಿ ಲಭಿಸ್ತದೆ ಅಂತ. ಥ್ಯಾಂಕ್ ಯು ಮೇಡಮ್. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿ ಬಂದಿರುವಂಥ ಎಲ್ಲ ಅಭಿಮಾನಿಗಳಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಈ ಟೀಸರ್ ಮುಖಾಂತರ ನಾನು ನಿಮ್ಗೊಂದು ಹೇಳಕ್ ಇಷ್ಟಪಡ್ತೀನಿ. ಕೂಲಿ ನೀವೆಲ್ಲ ಕಲ್ಯಾಣಿ ನೋಡಿ ಇಷ್ಟಪಟ್ಟಿದ್ದೀರಾ, ಚಿನ್ನವನ್ನು ನೋಡಿ ಇನ್ನೂ ಇಷ್ಟಪಡ್ತೀರಾ. ಥ್ಯಾಂಕ್ ಯು. ಹೋಗಿ ಮನೆಗೆ ಹೋಗಿ ವೈಟ್ ಕೊಡ್ತೀನಿ ನಾನೀಗ, ಸರ್ ಅಂತ ಬರ್ತೀನಿ ಬ್ಯಾಕ್ ನಾನೀಗ ಮನೆಗೆ ಕೊಟ್ಟು ಬರ್ತಾನೆ ಹೊಡಲ್ ಬರೋ ಮುಸುಡಿಗೆ ಅಣ್ಣ ಅಣ್ಣ ಫೋನ್ ತೆಗಿರೋಣ ಅವ್ರಿಗೆ ಹಂಗೆ. ಬ್ಯಾಗ್ ಎತ್ತಿ ಬ್ರೋ, ಅವನು ಕೇಕಲ್ಲ ಬಂದಿದೆ ಅಂದ್ಬಿಟ್ಟು. ಸ್ವಲ್ಪ ಕಳಿಸ್ಲಾ
ಬರೀ 10 ಜನ ಮಾತ್ರ ಕಳಿಸಿ, 10 ಜನ ಕಳಿಸಿ. ಫೋನ್ ತೆಗಿರ ಮುಂದೆ ಹೋಗ್ರು ಹಂಗೇನೆ. ವಾಪಸ್ ಕಳಿಸಿ, ಎಲ್ಲ ಒಂದೇ ಮಾಡಬೇಡಿ. ಅಣ್ಣ ಮುಗಿಸ್ಕೊಡೋ ಸೆಲ್ಫಿಗೆ ಹೋತು. ಬನ್ನಿ ಸರಿ ಬನ್ನಿ ಬಾಬಾ ಸೈಡ್ ಬಿಟ್ಟಾದ್ಮೇಲೆ ಬಾಣ ಕ್ಯಾಮ್ರಾ ಟೋಪಿಯಣ ತೋರ್ಸ್ರು ಮೀಡಿಯಾಗಳೆಲ್ಲ ಫ್ರೀಯಾಗಿ ಬರ್ತಾರೆ. ನೀವು ಹೋಗ ಎತ್ಕೊಂಡು ತೋರ್ಸ್ಕೊಂಡು ಬರೀ ಆ ಕಡೆ ಕೊಡ್ತೇವೆ ಬರ್ತಾರೆ. ಮುಖ ಕಾಣ್ತೇನೆ ಅಲ್ಲಿ. ಅಕ್ಕ ಪಕ್ಕ ಬರೋದು ಈ ಕಡೆ. ಅದೇನ್ ಟೇಸ್ಟ್ ಗೊತ್ತಿಲ್ಲ ಮೊಬೈಲ್ಗಳು ಅಲ್ಲೇ ಆನ್ ಮಾಡ್ಕೊಂಡ್ ಬರ್ಬೇಕು, ಇಲ್ಲ ಆನ್ ಮಾಡಬೇಡಿ. ಅಲ್ಲಿಂದನೇ ಆನ್ ಮಾಡ್ಕೊಂಡ್ ಬನ್ನಿ, ಲೇಟ್ ಆಗ್ತದೆ. ಮೊಬೈಲ್ಗಳು ಅಲ್ಲಿಂದನೇ ಆನ್ ಮಾಡ್ಕೊಂಡ್ ಬನ್ನಿ. ಚಿಕ್ಕ ಪಾಪು ಕರ್ಕೊಂಡಿದ್ದಾರೆ. ಮಲಗ್ತಾರವ ಮಲ್ಕೊಂಡಿರ್ಬೇಕು.
ಸಾಂಗ್ ಆಫ್ ಮಾಡಿ ಅಣ್ಣ ಸಾಂಗ್ ಆಫ್ ಮಾಡಿ. ಮೊಬೈಲ್ ಮುಂದೆ ಬ್ರೋ T5 ಹೊಡಿ ಬ್ರೋ, ಬರ್ತಾ ಇದೆ ಲೈವ್ ಹೋಗ್ರಿ. ತೊಂಬಿಡೋದನ್ನ ಐತೆ 6 ಅಂತ. ಬನ್ನಿ ಬನ್ನಿ ಅಣ್ಣ ಮುಂದೆ ಬ್ರೋ ತೊಗೊಂಬಿಡ್ತ ಫೋನ್ ಬಾಡಿ ಗಾರ್ಡ್ ಹೊಟ್ಟೆ ಎಷ್ಟು ಏ ಯಾರಮ್ಮ ಮುಂದೆ ಕ್ಯಾಮ್ರಾ ಏ ಬ್ರೋ ಅಣ್ಣ ಬಾಂಗ್ಲಣ್ಣ ಏನ್ ಕರಿಬೇಕು ಹೆಸರಪ್ಪ ಅಂತೀವಿ ನಾವು. ಏ ಮುಂದೆ ಮೊಬೈಲು ಮೊಬೈಲ್ ಮೊಬೈಲ್ ಏ ಡೌನ್ ಮಾಡ್ರಿ ಫೋನ್ ರೀ. ಏ ಮೊಬೈಲ್ ಏ ಮೊಬೈಲ್ ಡೌನ್ ಮಾಡೋಣ ಲೆಫ್ಟ್ ಅಲ್ಲಿ ಸೆಲ್ಫಿ ಹೊಡ್ಕೊಂಡು ಬಂದಿರೋಣ. ಕ್ಯಾಮ್ರಾ ಏ ಚಿಕ್ಕ ಅವನು ತಗೊಂತಾನೆ ನೀವು ಇಲ್ಲಿ. ಏ ಮುಂದೆ ಮೊಬೈಲ ಯಾರ ಮರ ಯಾವ ಅಕ್ಕನ ಕೊಳಕ್ಕಿಂತ ಹೋಗ್ತದನ. ಓ ಎಲ್ಲ ಶರ್ಟು ಗಿಂಬಲ್ ಅಣ್ಣ, ಗಿಂಬಲ್ ಅಣ್ಣ, ನಾನು ಹೊಟ್ಟೆ ಎಷ್ಟು ಬಕೆಟ್ ತಂದಲ್ಲ ಇದು. ಏನ್ ಮಾಡೋದು?
ವೀಲರ್ ಹಾಕಿದ್ರು ತೆಗಿಬೇಕು, ನೋವು ಬಿಡ್ತಾ ಇದ್ದಾರೆ, ಗಾಡಿ ತೆಗಿಬೇಕು, ನೀರು ತೆಗಿತಾರೆ, ವೀಲರ್ ಸೈಡ್ ಹಾಕಿ ನೀರು ತೆಗಿಬೇಕು, ಎಲ್ಲೆಲ್ಲ ಕೂತಾಗ ನೀವು ಹಾಕಿದ್ರೆ ತೆಗೀರಿ. ವಾಸಣ್ಣ ಬರಂದ ಅಣ್ಣ ಸ್ಟೇಜ್ ಹಿಂದೆಗಡೆ ಯಾರು ಟೂ ವೀಲರ್ ಒಳಗೆ ಹಾಕಿದಾರೆ ತೆಗೀರಿ, ನೀರ್ ಟ್ಯಾಂಕರ್ ಗೊತ್ತಾಯ್ತಾ ಅಲ್ಲಿ. ನಾವೇ ಹಾಕಿದ್ದೀವಿ, ನಾನು ಹೋಗಲ್ಲ ಇದ್ರೆ ಹೇಳ್ಕೊಡಿ. ನಾನು ಎಣ್ಣ ಕೊಡಿ ತಗೋದು ಅವನು ತೆಗಿತಾರ. ಜಂಪಡಿ ಹಿಂಗೆ ಓಕೆ ಯಾರಿಗೆ ಕೊಟ್ರ ಹೋದವರು
ಬನ್ನಿ ಮೊಬೈಲ್ ಲೈನ್ ಆಗಿ ಎಲ್ಲರೂ. ಊಟ ರೆಡಿ ಇದೆ, ದಯವಿಟ್ಟು ಹಿಂದೆ ಊಟ ಮಾಡ್ಕೊಂಡು ಹೋಗಿ ಎಲ್ಲರೂ. ಮೊಬೈಲ್ ಆನ್ ಮಾಡ್ಕೊಡ್ರಿ, ಫಸ್ಟೇ ಮೊಬೈಲ್ ಆನ್ ಮಾಡ್ಕೊಡ್ರಿ ಅಲ್ಲೇನೆ. ಸ್ಟೇಜ್ ಹಿಂದೆಗಡೆ ಟೂ ವೀಲರ್ ಯಾರು ಹಾಕ್ಬೇಡಿ, ಹಿಂದೆಗಡೆ ಸ್ಟೇಜ್ ಹಿಂದೆಗಡೆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಕಸದ ಗಾಡಿ ಬರ್ತದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಫುಲ್ ಡೋನ್ ಆಫ್ ಮಾಡ್ರಿ, ಬೆಳಗುಂಡಿ ಆಫ್ ಮಾಡ್ರಿ, ಇಲ್ಸ್ರಿ ಸ್ವಲ್ಪ ಹೊಡೆಯೋದು. ಬೆಳಗುಂಡಿ ಮೇಲೆ ಹೋಗಿ. ಟಿಸಿ ಡ್ರೈವರು ಇಲ್ಲಿ ಜಗನ್ನಾಥ್ ಅಂತ ಸ್ಟೇಜ್ ಹತ್ರ ನೋಡಿ ಡಾಕ್ಯುಮೆಂಟ್ಸ್ ಬಿಟ್ಟೋಗಿದ್ದೀರಾ, ಬಂದು ಕಲೆಕ್ಟ್ ಮಾಡಿ. ಜಗನ್ನಾಥ್ ಅಂತ ಇಲ್ಲಿ ಸ್ಟೇಜ್ ಹತ್ರ ಬನ್ನಿ, ನಿಮ್ ಡಾಕ್ಯುಮೆಂಟ್ಸ್ ಇದೆ ಕಲೆಕ್ಟ್ ಮಾಡ್ಕೊಳ್ಳಿ. BMTC ಡ್ರೈವರ್ ಅವರು ಬನ್ನಿ ಸ್ಟೇಜ್ ಹತ್ರ, ನಿಮ್ ಡಾಕ್ಯುಮೆಂಟ್ಸ್ ಇಲ್ಲೇ ಇದೆ. ಸ್ಟೇಜ್ ಹಿಂದೆಗಡೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು. ಸ್ಟೇಜ್ ಹಿಂದೆಗಡೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಕೊಡಿ ಡಾಕ್ಯುಮೆಂಟ್ಸ್, ಇಲ್ಲಿ ಬಂದರೆ ಕೊಡೋಣ, ನೋಡ್ಬಿಟ್ಟು ಕೊಡಿ. ಅಣ್ಣ ನೀವೆಲ್ಲ ನೋಡಿ ಹಿಂದೆ ಮುಂದೆ ಎರಡು ಕಡೆಗೆ ಮಾಡ್ತಾರೆ, ಒಂದೇ ಮಾಡಿ. BMTC ಅಣ್ಣ ಡಾಕ್ಯುಮೆಂಟ್ಸ್ ಕೊಡ್ರಿ ಅಣ್ಣ ಅವ್ರಿಗೆ, ನೋಡಿ ಇಸ್ಕೊಡಿ. ಹಾ ಸರಿ ಅಣ್ಣ, ಆಯ್ತಣ್ಣ. ಮೊಬೈಲ್ ಎಲ್ಲ ಅಲ್ಲೇ ಆನ್ ಮಾಡ್ಕೊಂಡು ಬನ್ನಿ ಸರ್, ಮೊಬೈಲ್ಗಳೆಲ್ಲ ಅಲ್ಲೇ ಆನ್ ಮಾಡ್ಕೊಂಡು ಬನ್ನಿ. ಮೊಬೈಲ್ ಎಲ್ಲ ಅಲ್ಲೇ ಆನ್ ಮಾಡ್ಕೊಂಡು ಬನ್ನಿ ಸರ್. ಸ್ಟೇಜ್ ಹಿಂದೆಗಡೆ ಟೂ ವೀಲರ್ ಒಳಗೆ ಹಾಕ್ಬೇಡಿ, ಅಲ್ಲಿ ನೀರೊಂದು ಗಾಡಿ ಬರ್ತಿದೆ, ಜಾಗ ಮಾಡ್ಕೊಡಿ. ಆ ಟೂ ವೀಲರ್ ಯಾರು ಹಾಕ್ಬೇಡಿ, ತೆಗ್ದಿಲ್ಲ ಅಂದ್ರೆ ನೋಡಿ ಬ್ಲೌಸ್ ಬಿಟ್ಟು ಸೈಡ್ ಇಳಿದ್ಬಿಡ್ತಾರೆ. ಸ್ಟೇಜ್ ಹಿಂದೆಗಡೆ ಜಾಗ ಬಿಟ್ಟು ಗಾಡಿ ಹಾಕಿ. ಸ್ಟೇಜ್ ಹಿಂದೆಗಡೆ ಯಾರು ಟೂ ವೀಲರ್ ಹಾಕ್ಬಿಡ್ರಾಡ, ಅಲ್ಲಿ ನೀರಿನ ಗಾಡಿ ಬರ್ತದೆ, ಇಲ್ಲ ಏರ್ ಬಿಟ್ಬಿಡ್ತಾರೆ ಟೂ ವೀಲರ್ಗೆ, ದಯವಿಟ್ಟು ಗಾಡಿ ಬಿಡುತ್ತೆ.
ಕ್ಯಾಮ್ರಾ ಆನ್ ಮಾಡ್ಕೊಂಡು ಟಿವಿ ಫೈಲ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ತಗೊಳ್ಳಿ ಲೋಗೋ ಅಣ್ಣ ಅಲ್ಲಿ ಹೋಗ್ರೆ ಜಾಗ ಮಾಡ್ಕೊಡಿ, ಹೋಗ್ರೆ ಜಾಗ ಮಾಡ್ಕೊಡ್ರಿ ಅಣ್ಣ ಅಲ್ಲಿ. ಅಲ್ಲಿ ಗಂಟ ಹೋಗೋದು ಕೇಬಲ್ ಈಗ ಸ್ಟೇಜ್ ಹಿಂದೆಗಡೆ ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲ ಊಟ ಮಾಡ್ಕೊಂಡು ಹೋಗಿ. ಅಲ್ಲಿ ಹೋಗ್ರೆ ಜಾಗ ಮಾಡ್ಕೊಡೋಣ, ಆ ಕಡೆಯಿಂದ ಬರ್ಬೇಡ್ರಿ ಅಣ್ಣ, ಜಾಮ್ ಆಯ್ತದೆ. ಹೋಗ್ರೆ ಜಾಗ ಮಾಡ್ಕೊಡಿ. ಬೈಟ್ ಗಾರ ಸ್ವಲ್ಪ ಮೂವ್ ಮಾಡಿಸಿ ಸರ್, ಫಾಸ್ಟಾಗೆ. ಮೊಬೈಲ್ ಹತ್ರ ಬಂದು ಆನ್ ಮಾಡ್ಕೊಳ್ಳಿ ಸರ್. ಸ್ವಲ್ಪ ಅವರಿಗೆ ಮುಂದೆ ಸ್ವಲ್ಪ ಹೇಳ್ತಾಗೆ ಕ್ಯಾಮ್ರಾ ಸೆಂಟರ್ ಇದೆ ಸರ್, ಅವ್ರದ್ದೇನು ಸಮಸ್ಯೆ ಇರಲ್ಲ. ನಾವು ಲಾಸ್ಟಲ್ಲಿ ನಮ್ಗೆ ತುಂಬಾ ಗೊತ್ತು. ಖುಷಿ ಆಗ್ತಿದೆ ಈ ಒಂದು ಬರ್ತ್ಡೇ ಇಷ್ಟು ಚೆನ್ನಾಗಿ ಒಗ್ಗರಣೆ ಎಷ್ಟಿದೆ ಅವರು ಕೇಳಿಸ್ತಾನೆ ಇಲ್ವಾ ಆಡಿಯೋ? ಇವಾಗ ಓಕೆನಾ? ಏನ್ ಹೇಳಿ? ಹೌದು. ಮೇಡಮ್ ಸ್ವಲ್ಪ ಮೊಬೈಲಿಂದ ಬರ್ತೀನಿ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಒಳ್ಳೆಯದಾಗಿ ಎಲ್ಲರೂ ತುಂಬ ತಾಳ್ಮೆಯಿಂದ, ಸ್ವಲ್ಪ ಕೋಪದಲ್ಲಿದ್ರೂ ತಾಳ್ಮೆ ತಗೊಂಡು ನನ್ನ ಜೊತೆ ಈ ಒಂದು ಸೆಲೆಬ್ರೇಷನಲ್ಲಿ ನೀವು ಎಲ್ಲರೂ ಇದ್ದೀರಿ. ತುಂಬ ಥ್ಯಾಂಕ್ಸ್. ಐ ಥಿಂಕ್ ಈ ಥರ ಒಂದು ಮಾಧ್ಯಮದವ್ರ ಜೊತೆ ನನ್ನ ಮನೇಲಿ ಈ ಥರ ಒಂದು ಸೆಲೆಬ್ರೇಷನ್ ಯಾವತ್ತೂ ನಾನು ಮಾಡಿರೋದು. ನಿಮ್ಮೆಲ್ಲರ ಜೊತೆ ಇದು ಮೊದಲನೇ ಬಾರಿಗೆ ನಾನು ಸೆಲೆಬ್ರೇಟ್ ಮಾಡ್ಕೊಳ್ತಿರೋದು. ಹಾಗೆ ಫ್ಯಾನ್ಸ್ ಆ್ಯಂಡ್ ಫ್ಯಾಮಿಲಿಗೋಸ್ಕರ ಈ ವರ್ಷದ ಸೆಲೆಬ್ರೇಷನ್ ನಾನು ಮಾಡ್ಕೊಂಡಿರುವಂಥದ್ದು ತುಂಬ ಖುಷಿ ಇದೆ. ಖುಷಿನ ಹೇಗೆ ನಾನು ಅದನ್ನು ಕನ್ವೆ ಮಾಡಬೇಕು ಅಂತಲೂ ಗೊತ್ತಾಗ್ತದೆ ನನಗೆ. ಆ ಥರ ಖುಷಿ ತುಂಬಾ ಇದೆ. ಆಲ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ ಆ್ಯಂಡ್ ಭಗವಂತ. ರಜನಿ ಸರ್ ಕಾಲ್ ಮಾಡಿದ್ರು ವಿಶ್ ಮಾಡೋದಕ್ಕೆ. ಖುಷಿ ಆಯಿತು, ತುಂಬ ತುಂಬ ಖುಷಿ ಆಯಿತು. ಅದೊಂಥರ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್, ಒಳ್ಳೆಯದಾಗಿ. ಆ್ಯಂಡ್ ಎಲ್ಲ ಸಿನಿಮಾ ತುಂಬ ಚೆನ್ನಾಗಾಯಿತು. ಆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ನನಗೆ ವೇದಿಕೆನೇ ಸಿಗಲಿಲ್ಲ. ಆ್ಯಕ್ಚುಲಿ ತುಂಬ ವೇದಿಕೆಯಲ್ಲಿ ನನಗೆ ಪ್ರಶ್ನೆಗಳು ಕೇಳಿದಾಗ ನಾನು ತುಂಬ ಸೈಲೆಂಟಾಗಿರಬೇಕು, ಆ ಸೈಲೆಂಟಾಗಿ ಇರುವಂಥ ಒಂದು ಪರಿಸ್ಥಿತಿ ಬಂದಿತ್ತು ನನಗೆ. ಸೊ ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಕೇಳಿದ್ರು ನನ್ನ, ಯಾಕೆ ಬೈ ಒಂದೇ ಶಾರ್ಟು ಅಂತ, ಒಂದು ಶಾರ್ಟಲ್ಲಿ ಬಂದು ಹೋಗ್ತಾರೆ ಅಂತ. ಸೊ ಸಿನಿಮಾ ರಿಲೀಸ್ ಆದಮೇಲೆ ಆ ಒಂದು ಕನ್ಫ್ಯೂಷನ್ ಆಗಿರ್ಬೋದು, ಅದಾದಮೇಲೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೊ ನನಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ. ಪ್ರತಿಯೊಂದು ರಾಜ್ಯದಲ್ಲೂ ನನಗೆ ತುಂಬ ಒಳ್ಳೆ ರಿವ್ಯೂಸ್ ಕೊಟ್ಟಿದ್ದಾರೆ ಆ ಒಂದು ಪಾತ್ರಕ್ಕೆ. ಸೊ ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಲೋಕೇಶ್ ಕನಕರಾಜ್ ಅವ್ರಿಗೆ. ಆ್ಯಂಡ್ ನಾನು ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಲ್ಯಾಂಡ್ ಲಾರ್ಡ್ ಸಿನಿಮಾ ನಾನು ಒಪ್ಕೊಳ್ಳೋದಕ್ಕೆ ಕಾರಣ ಇದ್ದು ಒಂದು ದರ್ಶನ್ ಸರ್ ಹಾಗೆ ಲೋಕೇಶ್ ಕನಕರಾಜ್ ಅವರು. ಸಿನಿಮಾ ನರೇಶನ್ ತೊಗೊಂಡಾದ್ಮೇಲೆ ನಾನು ದರ್ಶನ್ ಸರ್ ಹೇಳಿದ್ದೆ ಒಂದು ಕತೆ ಬಂದಿದೆ, ಸ್ವಲ್ಪ ಕಾಟೇರ ನಿಮ್ಮ ಗೆಟಪ್ ಏನಿದೆಯಲ್ಲ ಆ ಥರ ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂತ. ಈ ಸೈಡ್ ದಯವಿಟ್ಟು ತಗೋ, ಇಟ್ಸ್ ಎ ವೆರಿ ಚಾಲೆಂಜಿಂಗ್ ರೋಲ್, ಯು ಹ್ಯಾವ್ ಟು ಡೂ ಇಟ್ ಅಂತ. ಹಾಗೆಯೇ ನಾನು ಲೋಕೇಶ್ ಅವ್ರ ಜೊತೆಗೆ ಹಿಂಗೆ ಒಂದು ಕಾಮನ್ ಇಂಟ್ರಾಕ್ಷನ್ ಆಗ್ತಿರ್ಬೇಕಾದ್ರೆ ಈ ನರೇಶನ್ ಬಗ್ಗೆ ನಾನು ಮಾತಾಡಿದ್ದೆ, ಒಂದು ಪಾತ್ರ ಬಂದಿದೆ ಅಂತ. ಸೊ ಹಿ ಜಸ್ಟ್ ಆದ್ಮೇಲೆ ವಾಟ್ಸ್ ಹ್ಯಾಪ್ನಿಂಗ್, ಯಾವ್ಯಾವ ಸಿನಿಮಾ ಮಾಡ್ತಿದ್ದೀರಾ ಅಂದಾಗ ಐ ಜಸ್ಟ್ ಶೇರ್ ದಿಸ್, ಈ ಥರ ಸಿನಿಮಾ ಬಂದಿದೆ, ಈ ಥರ ಕ್ಯಾರೆಕ್ಟರ್. ಈ ದಟ್ ಯು ವಾಂಟ್ ಟು ಬಿ ವರ್ಸಟೈಲ್, ಆ ವರ್ಸಟಾಲಿಟಿ ತೋರಿಸ್ಬೇಕು ಅಂದಾಗ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್ ಫಿಲ್ಮ್ ಅಂತ ಮಾಡೋದು. ಸೊ ಅವರಿಬ್ಬರಿಗೂ ನಾನು ಸಜೆಸ್ಟ್ ಮಾಡಿ ಇನ್ಸಿಸ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವತ್ತು ಆ ಒಂದು ಸಿನಿಮಾ ನಾನು ನಿರ್ದೇಶಕ ಹೇಳೋದು
ಈಸ್ ವೆರಿ ಹ್ಯಾಪಿ ಅಂತ. ಸೊ ಇಡೀ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರದ್ದು ಒಂದು 10 ಸೆಕೆಂಡ್ ಟೀಸರ್ ನೋಡಿದಾಗ ಐ ಫೆಲ್ ವೆರಿ ಹ್ಯಾಪಿ. ಇನ್ಫ್ಯಾಕ್ಟ್ ನನಗೆ ಒಂಥರ ಗೂಸ್ ಬಂಪ್ಸ್ ಬಂತು. ನಿನ್ನೆ ರಾತ್ರಿ ನಾನು ಕಾಂತಾರದ ಬಗ್ಗೆ ಮಾತಾಡಬೇಕಾದ್ರೆ ಮೈ ಬಂತು. ಇವತ್ತು ನನ್ನ ಟೀಸರ್ ನೋಡ್ತಿರ್ಬೇಕಾದ್ರೆ ಅದರ ಮೈಲಿ ಒಂದು ವೈಬ್ರೇಷನ್. ಇದರ ಪಾತ್ರ ನಾನು ಮಾಡ್ತೀನಿ ಅನ್ನೋ ಒಂದು ನನಗೆ ಒಂದು ಪ್ರಶ್ನೆ ಹಾಕ್ಕೊಂಡಿದ್ದೆ. ಬಟ್ ನನ್ನ ತಂಡ ದೇ ಮೇಡ್ ಇಟ್ ಹ್ಯಾಪಿನ್. ಆ್ಯಂಡ್ ಪ್ರತಿದಿನವೂ ಅವರ ಸಪೋರ್ಟ್ ಮತ್ತು ಅವರ ಒಂದು ಗೈಡೆನ್ಸಿಂದ ಆ್ಯಂಡ್ ಎಸ್ಪೆಷಲಿ ಇನಾ ವಿಜಿ ಅವರ ಜೊತೆ ನಾನು ಜಾನಿ ಮಾಡಿದ್ದೆ. ಸೊ ಅದರಲ್ಲಿ ತುಂಬ ಗ್ಲ್ಯಾಮರಸ್ ಆ್ಯಂಡ್ ಎಲ್ರಿಗೂ ಗೊತ್ತಿದೆ ಆ ಸಿನಿಮಾ ಎಷ್ಟು ಹ್ಯೂಮರಸ್ ಆಗಿತ್ತು ಆ್ಯಂಡ್ ವೆರಿ ಗ್ಲ್ಯಾಮರಸ್ ಕ್ಯಾರೆಕ್ಟರ್. ಸೊ ಇಬ್ಬರು ಕೂಡ ಅದು ಈ ಸಿನಿಮಾದಲ್ಲಿ ತುಂಬ ಡೆಡ್ ಕಾಂಟ್ರಾಸ್ಟ್ ಆಗಿದೆ. ಸೊ ನನ್ನ ವಿಜಿಯವರ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅವರ ಮಗಳ ಡೆಬ್ಯೂ ಇದು. ಅವರ ಮಗಳಿಗೆ ನಾನು ತಾಯಿ ಸಿನಿಮಾದಲ್ಲಿ. ಐ ಆಮ್ ವೆರಿ ಹ್ಯಾಪಿ. ಸಿನಿಮಾ ಹೇಳಲ್ಲ, ಸಿನಿಮಾ ಬಂದಲ್ಲಿ ಗೊತ್ತಾಗುತ್ತೆ ಸಿನಿಮಾ ಹೇಗೆ. ನನಗೆ ಮೂಗು ಚುಚ್ಕೊಳ್ಬೇಕು ಅಂತ ತುಂಬ ಆಸೆ. ನನ್ನ ಅಮ್ಮಗೂ ಕೂಡ ಮೂಗುತಿ ಚುಚ್ಚಬೇಕು ಅಂತ. ಸೊ ನವರಾತ್ರಿ ಇತ್ತಲ್ಲ, ಈ ಒಂದು ಬೆಸ್ಟ್ ಟೈಮ್ ಹೋಗ್ಬಿಟ್ಟು ಚುಚ್ಕೋಬೇಕು ಅಂತ PS ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆಗ್ತೀನಿ ವೆರಿ ಸೂನ್. ನ್ಯೂಸ್ ಹುಡುಕ್ತಾ ಇದ್ದಾರೆ 100% ಅರೇಂಜ್ ಮಾಡಿ. ನೋ ವೇ. ನಾಚಿಕೆ ನಾನು ಬರೋ ಯೋಚನೆನೂ ಇಲ್ಲ, ಅದು ನನ್ನ ಆಯ್ಕೆನೂ ಆಗಿದೆ. ಅದು ಎಷ್ಟು ಲೆಜಿಟ್ ನ್ಯೂಸ್ ಇದೆ ಅಂತ. ನನಗೆ ನ್ಯೂಸ್ಗಳು ನೀವು ಪ್ರಸಾರ ಮಾಡಿದಾಗ ಆ ನ್ಯೂಸ್ ಕೇಳಿದಾಗ ಹೌದಾ ಏನು ಅಂತ ಅನ್ಸುತ್ತೆ. ಅವ್ರು ಬಂದು ಅವ್ರು ಏನು ಮಾತಾಡ್ತಾರೆ ಅದ್ರ ಮೇಲೆ ನಾವು ಜಡ್ಜ್ ಮಾಡಬೇಕು. ಕೇಳಿ ಮಾಡೋದನ್ನ ಯೂಶ್ವಲಿ ನಾವು ಕನ್ಸಿಡರ್ ಮಾಡಲ್ಲ. ಸೊ ಯಾ, ಐ ಹೋಪ್ ಈಸ್ ಫೈನ್. ಆ್ಯಂಡ್ ನಾನೆಲ್ಲ ದೇವ್ರಿಗೆ ಬಿಟ್ಕೊಂಡು ನೋ ಡ್ರೀಮ್, ಅಬ್ಸಲ್ಯೂಟ್ಲಿ ನೋ. ನಾನು ಐ ಥಿಂಕ್ ನಾವು ಹೇಳ್ತೀವಲ್ಲ, ನಮ್ಮದೇ ಏನೋ ಪ್ಲ್ಯಾನ್ ಇರುತ್ತೆ, ಭಗವಂತಂದು ಏನೋ ಪ್ಲ್ಯಾನ್ ಇರುತ್ತೆ ಅಂತ. ಸೊ ನಾನು ನಮ್ಮ ತಂದೆ ತಾಯಿಗೆ ಹೇಳಿದ್ದೇನೆ, ನೀವು ಹುಡುಕಿ ಅಂತ. ನೋಡೋಣ. ಸಿನಿಮಾಗಳು ಬರ್ತಿದೆ ನನಗೆ ಬೇರೆ ಇಂಡಸ್ಟ್ರಿಯಿಂದ. ವಿಲ್ಲನ್ನಾಗೆ ನನಗೆ ಅಪ್ರೋಚ್ ಮಾಡ್ತಿದ್ದಾರೆ ಇವಾಗ. ಸೊ ಸ್ವಲ್ಪ ಸೆಲೆಕ್ಟಿವ್ ಆಗಿ ಸಿನಿಮಾ ಪಾತ್ರ ಎರಡನ್ನೂ ಆಯ್ಕೆ ಮಾಡ್ತೀನಿ. ನನಗೆ ತುಂಬ ಆಸೆ ಇತ್ತು ರಜನಿ ಸರ್ ಜೊತೆ ಸಿನಿಮಾ ಮಾಡಿದೆ. ಯಾವತ್ತಾದರೂ ನನಗೆ ವಿಲ್ಲನ್ ಆಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ನನಗೆ ತುಂಬ ಇಷ್ಟ ಆಗಿರೋ ಸಿನಿಮಾ ಬಂದು ಪಡೆಯಪ್ಪ, ಇಲ್ಲಾಂಬರಿ ಅನ್ನೋ ಪಾತ್ರ. ಸೊ ಮಾಡಿದ್ರೆ ಈ ಥರ ಸಿನಿಮಾ ಮಾಡಬೇಕು, ಇಲ್ಲ ಈ ಪಾತ್ರ ಮಾಡಬೇಕು ಅಂತ ಇತ್ತು. ಸೊ ನಾನು ಹೇಳಿಲ್ಲ, ಇವಾಗ ಅದೇ ಜಸ್ಟ್ ಹೇಳಿಲ್ಲ, ನಾನೇನೋ ಅಂದ್ಕೊಳ್ತೀನಿ, ಭಗವಂತ ಏನೋ ಬ್ಲೆಸ್ ಮಾಡ್ತಾರೆ ಅಂತ. ಸೊ ಹಿ ಗ್ರ್ಯಾಂಟೆಡ್ ಮೈ ವಿಶ್. ಆ್ಯಂಡ್ ಪ್ರತಿಯೊಬ್ಬರು ಕೂಡ ನನ್ನ ಎಲ್ಲ ಮಾಧ್ಯಮ ಫ್ರೆಂಡ್ಸ್ ಎಲ್ಲರೂ ನನಗೆ ಬಂದಿರೋ ರೆಸ್ಪಾನ್ಸ್ ಪ್ರಕಾರ ನಾವೇನೋ ಅಂದ್ಕೊಂಡ್ವಿ, ಯಾಕೆ ನಮ್ಮನ್ನು ಡಿಸಪಾಯಿಂಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡ್ವಿ. ಸಿನಿಮಾ ನೋಡಿದ್ಮೇಲೆ ಇಲ್ಲ ವಿ ಆರ್ ಸೋ ಪ್ರೌಡ್. ನಾನು ಮಜಾ ಮಾಡ್ತೀನಿ, ನಾನು ಟ್ರೋಲ್ಸ್ ಮಜಾ ಮಾಡ್ತೀನಿ, ಮೀಮ್ಸ್ ಮಜಾ ಮಾಡ್ತೀನಿ. ಆಮೇಲೆ ತುಂಬ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ. ಅದಾಗಿರ್ಬೋದು, ಎಷ್ಟೊಂದಿದೆ. ಲೈಕ್ ಅಮೃತ್ಸರ್ ಆಗಿರ್ಬೋದು, ಅದಾದಮೇಲೆ ಜಮೀರ್ ಅಹಮದ್ ಅವ್ರದ್ದು ಆಗಿರ್ಬೋದು, ತುಂಬ ಟ್ರೋಲ್ಸಲ್ಲಿ ತುಂಬ ಯೂಸ್ ಮಾಡ್ತಾರೆ, ಮೆಸೇಜ್ ಆಗುತ್ತೆ. ಆ್ಯಂಡ್ ದೇ ಆರ್ ಅಮೇಝಿಂಗ್. ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್. ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್, ಒಳ್ಳೇದಕ್ಕಾದ್ರೂ ಯೂಸ್ ಮಾಡ್ರು, ಯಾಕೆ ಇಲ್ಲ. ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್. ಅದು ರಮ್ಯ ಅವ್ರಿಗೆ ಆಗಿರ್ಬೋದು, ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನನಗೆ ಬಂದಿತ್ತು, ನನಗೆ ಬರ್ತಾನೇ ಇರುತ್ತೆ ಕಾಮೆಂಟ್ಸು.
ತುಂಬ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್. ಅದನ್ನು ನಾವು ತುಂಬ ಮನ್ಸಿಗೆ ತೊಗೊಂಡ್ರೆ ತಾನೇ ನಮ್ಗೆ ಹಿಂಸೆ ಆಗೋದು. ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ, ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ. ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ? ಆ್ಯಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ. ಮೊಬೈಲ್ ಇದೆ, ಆಮೇಲೆ ಫೋಟೋಸು ಅಷ್ಟೇ. ನಾನು ನೋಡಿರೋ ಹಾಗೆ ತುಂಬ ಜನ ಬೇರೆ ಬೇರೆ ಸ್ಟಾರ್ಸ್ ಹೀರೋಗಳ ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ. ಅವರು ಸತ್ಯವಾಗ್ಲೂ ಅವರ ಅಭಿಮಾನಿಗಳಾಗಿರಲ್ಲ, ಜಸ್ಟ್ ಟ್ರಿಗರ್ ಅದರ್ ಹೀರೋಸ್ ಫ್ಯಾನ್ಸ್ ಆ ಥರ ಮಾಡ್ತಾರೆ. ಅದನ್ನು ಮಾಡಬೇಡಿ, ನಾನು ಮಾಡಬೇಡಿ ಅಂದೂ ಯಾರೂ ಕೇಳಲ್ಲ. ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ, ಇದು ನಮ್ಮ ಮಾತಿನ. ಆಮೇಲೆ ನಾನು ಇಲ್ಲಿ ಕುತ್ಕೊಂಡು ಅವರಿಗೆ ಬುದ್ಧಿವಾದ ಹೇಳೋಕ್ಕಂತೂ ಆಗ ನಾನು ಅದನ್ನು ಹೇಳೋದು. ಆ್ಯಂಡ್ ನೆಗೆಟಿವ್ ಕಾಮೆಂಟ್ಸ್, ಪಾಸಿಟಿವ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್. ನಾವೇನು ಅಂದ್ಕೊಂಡಿದ್ದೀವಿ ಅದು ಮಾತ್ರ ಫೋಕಸ್ ಆಗುತ್ತೆ. ನಂದು ಒಂದು ಸಣ್ಣ ರಿಕ್ವೆಸ್ಟ್, ಇದಾದರೆ ದಯವಿಟ್ಟು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ನಿಮ್ಗೆಲ್ಲರಿಂದ. ನಾನು ಹೇಳಿದೆ ಗೊತ್ತಾ, ಟ್ರೋಲ್ಸ್ ಆಗಿರ್ಬೋದು, ಮೀನ್ ಕ್ರಿಯೇಟರ್ಸ್ ಆಗಿರ್ಬೋದು, ಅವರೇ ಯಾಕೆ ಇದನ್ನೆಲ್ಲ ಒಂದು ಅವೇರ್ನೆಸ್ ಆಗಿ ಸ್ಟಾರ್ಟ್ ಮಾಡಬಾರ್ದು ಅಂತ. ಅಂದರೆ ಇವಾಗ ಎಷ್ಟೊಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು AI ಆಗಿರ್ಬೋದು, ಇಟ್ ಈಸ್ ನಾಟ್ ಓನ್ಲಿ ಸೆಲೆಬ್ರಿಟಿ, ಬೇರೆಯವ್ರಿಗೂ ಕೂಡ, ಇನ್ಫ್ಯಾಕ್ಟ್ ಇನ್ಫ್ಲೂಯೆನ್ಸರ್ಸ್ ಕೂಡ ತುಂಬ ಜನ ಫೇಸ್ ಮಾಡ್ತಿದ್ದಾರೆ. ಅವ್ರಿಗೆ ಬೇರೆ ಯಾರ್ದೋ ಇಮೇಜ್ ತೊಗೊಂಡು ಅವ್ರ ಫೋಟೋ ಹಾಕೋದು, ಆ ಥರ ಎಲ್ಲ ಎಡಿಟ್ ಮಾಡಿದಾಗ ತಪ್ಪಾಗುತ್ತೆ. ನಾನು ಇಷ್ಟು ದಿನ ಬರೀ ಸಿನಿಮಾದವ್ರು ಮಾತ್ರ ಅದನ್ನು ಫೇಸ್ ಮಾಡ್ತಿದ್ದೆ. ಈಗ ಪ್ರತಿಯೊಬ್ಬರು ಕೂಡ ಅದು ಹಿಂಸೆ ಆಗ್ತಿದೆ. ಸೊ ಅದನ್ನು ಹೆಂಗಾದರೂ ಬ್ಯಾನ್ ಮಾಡಬೇಕು, ಆ ಒಂದು ಟೆಕ್ನಾಲಜಿನ ಉದ್ದೇಶಕ್ಕೆ ಯೂಸ್ ಮಾಡ್ಕೊಳ್ಳೋಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಸಿನ್ಸಿಯರ್ಲಿ ರಿಕ್ವೆಸ್ಟ್, ನೀವು ಎಲ್ರಿಗೂ ಏನಾದರೂ ಆದರೆ ಪ್ಲೀಸ್ ಡೂ ಸಮಥಿಂಗ್, ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಎಲ್ರಿಗೂ, ಆಲ್ ಯೂಟ್ಯೂಬರ್ಸ್ ಆ್ಯಂಡ್ ಮೀನ್ ಕ್ರಿಯೇಟರ್ಸ್ ಆ್ಯಂಡ್ ಟ್ರೋಲ್ಸ್. ದಯವಿಟ್ಟು ಹೇಳ್ತೀನಿ, ಇದಕ್ಕೆ ನೀವು ದಯವಿಟ್ಟು ಕೈ ಜೋಡಿಸ್ಬೇಕಾಗತ್ತೆ. ನೀವು ಯಾರು ಏನು ಮಾಡಲ್ಲ ಅಂದರೆ ನಾವು ಎಷ್ಟೇ ಹೇಳಿದ್ರೂ ಅದು ಪ್ರಯೋಜನ ಆಗುತ್ತೆ. ಅದನ್ನು ಇವಾಗ ಹೇಳಿದ್ನಲ್ಲ, ನೆಗೆಟಿವ್ ಕಾಮೆಂಟ್ಸ್ ತೊಗೊಳಕ್ಕೆ ನಾನು ರೆಡಿ ಇದ್ದೀನಿ ಅಂದಾಗ, ಈ ಥರ ಒಳ್ಳೆ ಅಪ್ರಿಸಿಯೇಷನ್, ಒಳ್ಳೆ ನನಗೆ ಹೆಸರು ಬರ್ತಿದೆ ಅಂದಾಗ ಐ ಶ್ಯೂರ್ಲಿ ಪ್ರೌಡ್ಲಿ ಐ ಅಕ್ಸೆಪ್ಟ್ ಎವ್ರಿಥಿಂಗ್. ನೆಗೆಟಿವೇ ಒಂದಷ್ಟು ಹಾಕ್ತಾರೆ ಅಂದಾಗ, ವೆನ್ ಪೀಪಲ್ ಆರ್ ಗಿವಿಂಗ್ ಲೈಕ್ ಲೇಡಿ ಸೂಪರ್ ಸ್ಟಾರ್, ಡಿಂಪಲ್ ಕ್ವೀನ್, ಇನ್ನೊಂದು ಮತ್ತೊಂದು ಅಂದಾಗ ಯಾಕೆ ತಗೋಬಾರ್ದು? ಲಕ್ಕಿಲಿ ಐ ಆಮ್ ಹ್ಯಾಪಿ. ಐ ಥಿಂಕ್ ನಾನು ಇದನ್ನು ಮೆನ್ಷನ್ ಮಾಡಬಾರ್ದು ಇವತ್ತು, ಬಟ್ ನನಗೆ ಹೇಳಬೇಕು ಅನಿಸಿದೆ. ನಮ್ಮ ಜೀವ ಹೋದ ಮೇಲೆ ತುಂಬ ಅವಾರ್ಡ್ಸ್ಗಳು ಬರುತ್ತೆ ಆ್ಯಂಡ್ ನಮಗೆ ಒಂದು ಕಿರೀಟ ಇಡ್ತಾರೆ, ಇಲ್ಲಾಂದರೆ ಹೆಸರುಗಳು ಬರುತ್ತೆ. ಈಗ ಬದುಕಿದಾಗ ಏನೋ ಒಂದು ಹೆಸರು ಬರ್ತಿದೆಯಲ್ಲ, ಐ ಆಮ್ ವೆರಿ ಗ್ರೇಟ್. ಥ್ಯಾಂಕ್ ಯು. ನಮ್ಮ ತಂದೆ ತಾಯಿ ನನಗೆ, ನಾನು ಇಲ್ಲಿದ್ದೀನಿ ಅಲ್ಲ, ಇಲ್ಲಿದ್ದಾಗ ನಾನು ಅವ್ರ ಮಗಳಾಗಿ ಬಿಟ್ಟು ಬಿಂದಿಯಾಗೇ ಇರ್ತೀನಿ. ನಾನು ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ಕ್ಯಾರವನಿಂದ ಬಂದಾಗ ಒಂಥರ ರಚಿತಾರಾಮನ ಥರ ಅನಿಸುತ್ತೆ, ಬಟ್ ನಮ್ಮ ಮನೇಲಿ ಇದ್ದಾಗ ನಾನು ಆ ಟ್ರೇಡ್ಸೇ ಇರೋಲ್ಲ. ಎಲ್ಲರೂ ಅವ್ರವ್ರ ಮನೇಲಿ ಅವ್ರವ್ರ ಮಕ್ಕಳೇ, ಆ್ಯಂಡ್ ನಾವು ಯಾರು ಹಿಂಗೆ ಇರೋದೂ ಇಲ್ಲ. ನಮ್ಮ ಅಪ್ಪ ಅಮ್ಮ ನನ್ನ ಅಕ್ಕಪಕ್ಕ ಬಂದು ನಿಂತ್ಕೊಂಡಾಗ ನಾನು ಪುಟ್ಟು ಮಗು ಇದ್ದಾಗ ಹೆಂಗಿದ್ನೋ ಹಾಗಿದ್ದೆ. ಇವಾಗ ನಾನು ಅವ್ರ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಾನು ಅವ್ರನ್ನ ಇಟ್ಕೊಂಡಿದ್ದೆ ಇವಾಗ. ಸೊ ನನಗೆ ನನ್ನ ವೀಕ್ನೆಸ್ ಅವರೊಬ್ಬರೇ, ನನ್ನ ಸ್ಟ್ರೆಂತ್ ಅವರಿಬ್ಬರೇ. ನೆನ್ನೆ ಜಾಮೂನ್ ಮಾಡಿಕೊಟ್ರು, ಅದು ತುಂಬ ಸರ್ಪ್ರೈಸಿಂಗ್. ಅದೊಂಥರ ನನಗೆ ಸರ್ಪ್ರೈಸ್ ಮಾಡಿದ್ರು, ಜಾಮೂನ್ ಮಾಡಿಕೊಟ್ಟು. ಆಮೇಲೆ ಗಿಫ್ಟ್ ಅನ್ನೋದು ಅವರು ಈ ಒಕೇಶನ್ ಆ ಒಕೇಶನ್ ಅಂತ ನೋಡಲ್ಲ, ಅಕಸ್ಮಾತ್ ಕೊಡಿಸ್ಬೇಕು ಅಂತ ಕೊಡಿಸ್ತಾರೆ. ಇನ್ನೂ ಗೊತ್ತಿಲ್ಲ ಏನು ಪ್ಲ್ಯಾನ್. ನಾನೇನು ಗಿಫ್ಟ್, ಆ ಡಾಲ್ ಏನಿದೆ ಅಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಫಸ್ಟ್ ಟೈಮ್ ದುಡ್ಡು ಕೊಟ್ಟು ತೊಗೊಂಡಿರುವಂಥ ಡಾಲ್ ಇಷ್ಟು ವರ್ಷದಲ್ಲಿ. ನನ್ನಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಬಾಬಿ ಡಾಲ್ ಕೊಡಿಸಿದ್ರು. ಆಮೇಲೆ ನಾನು ಯಾವತ್ತೂ ದುಡ್ಡು ಕೊಟ್ಟು ನನಗೆ ಡಾಲ್ಸ್ ಎಲ್ಲ ಅಷ್ಟು ಐ ಆಮ್ ನಾಟ್ ಫಾಂಡ್ ಆಫ್ ಇಟ್. ಏರ್ಪೋರ್ಟಿಂದ ಬರ್ತಾ ತುಂಬಾ ಇಷ್ಟ ಆಯಿತು ಅದು ನಾನೇ ಗೊತ್ತಿಟ್ಟು. ಇಲ್ಲ, ಈ ಬಾರಿ ಅಂದರೆ ಇನ್ನು ಮೇಲೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ತಗೋಬೇಕು ಅಂತ ಅಂದ್ಕೊಳ್ಳಿ. ಇವಾಗ ನಾವು ಏನೇ ಸಿನಿಮಾ ಯಾರ ಜೊತೆ ಸಿನಿಮಾ ಮಾಡಿದ್ರು ಕಂಟೆಂಟ್ ಇಲ್ಲ ಅಂದರೆ ಸಿನಿಮಾ ಯಾರು ಬರೋದೇ ಇಲ್ಲ. ಸೊ ಸ್ವಲ್ಪ ಕಷ್ಟ ಆಗ್ತಿದೆ. ಯಾವ ಥರ ಇಷ್ಟಪಡ್ತಾರೆ ಸಿನಿಮಾ ಜನ ಅಂತ ಗೇಜ್ ಮಾಡೋಕ್ಕೆ ಆಗ್ತಿಲ್ಲ. ಅದಂತ ಸೀಸನ್ ಇದ್ದಂಗೆ. ಸಮ್ಟೈಮ್ಸ್ ದೇ ಲೈಕ್ ಡಿವೈನ್ ಮೂವೀಸ್, ಇಲ್ಲ ತುಂಬ ಕಾಮಿಕಲ್,
ಹಾಗೆ ಸೊ ನಾನು ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಕ್ಯಾರೆಕ್ಟರ್ ತುಂಬ ಸ್ಪೆಷಲ್ ಆಗಿದೆ, ತುಂಬ ಪರ್ಫಾರ್ಮ್ ಮಾಡುವಂಥ ಪಾತ್ರ ಇದೆ. ರಮೇಶ್ ಸರ್ ಲೆಫ್ಟ್ ಸ್ವಲ್ಪ ರಮೇಶ್ ಸರ್ ಸ್ವಲ್ಪ ಲೆಫ್ಟು. ಹೌದು 100%. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಟೈಮ್ ಯಾವಾಗ ಹಿಂಗೆ ಅದು ಬ್ಯಾಡ್ ಟೈಮ್ ಆಗಿರ್ಬೋದು, ಗುಡ್ ಟೈಮ್ ಆಗಿರ್ಬೋದು, ನಮ್ಮ ಕೈಲಂತೂ ಇಲ್ಲ. ಆ್ಯಂಡ್ ಹುಟ್ಟೋದು ಇಲ್ಲ, ಹುಟ್ಟು ಸಾವು ಇಲ್ಲ, ಮದುವೆ ಇಲ್ಲ, ನಾಮಕರಣ, ಇನ್ನೊಂದು ಮತ್ತೊಂದು, ಅದು ಅಷ್ಟೇ, ಇಟ್ ಇಸ್ ಆಲ್ ಟೈಮ್. ನನಗೆ ಕಂಕಣ ಭಾಗ್ಯ ಯಾವಾಗ ಬರ್ತೋ ನನಗೂ ಗೊತ್ತಿಲ್ಲ. ಆ್ಯಸ್ ಐ ಟೋಲ್ಡ್ ಯು ವೆರಿ ಸೂನ್ 100% ನನ್ನ ಮದುವೆ ಆಗಬೇಕು ಅಂತ ಇರೋದು. ನೋಡೋಣ, ಗಾಡ್ಸ್ ಗ್ರೇಸ್, ಅವನ ನಿರ್ಧಾರ, ನಾವು ಯಾರು ನಿರ್ಧಾರ ಮಾಡೋದು ತಪ್ಪಾಯ್ತು. ಈ ವರ್ಷ ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕಷ್ಟ ಆಗುತ್ತೆ. ಇಲ್ಲ ಈ 2 ಮಂತ್ಸಲ್ಲಿ ಇಲ್ಲ 100 ಸತ್ಯವಾಗ್ಲೂ ಹೇಳ್ತೀನಿ ಯಶೋಧ, ಇಲ್ಲ ಸತ್ಯವಾಗ್ಲೂ ಇಲ್ಲ. ಸಿಕ್ಕಿದಾಗ ನನ್ನಷ್ಟು ಖುಷಿಯಾಗಿ ನಿಮ್ಮೆಲ್ಲರ ಹತ್ರನೂ ಹೇಳೋರು ಇನ್ಯಾರೂ ಇರಲ್ಲ. ಆನೆಸ್ಟ್ಲಿ ಹೇಳ್ತೀನಿ, ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಟು ರಿವೀಲ್. ಆ್ಯಂಡ್ ನನ್ನ ಮದುವೆ ಅದು ಯಾ ಒಂಥರ ಒಂದೇ ರೀತಿ ಪಾತ್ರ ಮಾಡಿ ಸ್ವಲ್ಪ ನನಗೂ ಬೋರ್ ಆಗಿದೆ. ಪಾತ್ರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಇಲ್ಲ ನೀವುಗಳೇ ಬೈತೀರ, ನೀವುಗಳೇ ಹೇಳ್ತೀರ, ನೀವಿಂದ ಜನ ಕಮೆಂಟ್ ಮಾಡ್ತಾರೆ, ಸಾಕಾಗೋಗಿದೆ ಅದನ್ನು ನೋಡಿ ಅಂತ. ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟ್ ರೆಸಲ್ಯೂಷನ್, ಬರ್ತ್ಡೇ ರೆಸಲ್ಯೂಷನ್. ಅಲ್ಗೋ ಧನು ಸರ್ ಸ್ವಲ್ಪ ಲೆಫ್ಟು. ಧನು ಸರ್ ನಾನು ಇಂಟ್ರಡ್ಯೂಸ್ ಮಾಡಿದ್ರೆ ಅವರು ಆ್ಯಂಡ್ ನನ್ನನ್ನು ಪರಿಚಯ ಮಾಡಿಸಿದೆ. ನಾನು ಸೀರಿಯಲ್ ಮಾಡ್ತಿದ್ದೆ ಅರಸಿ ಅಂತ. ಅದಾದಮೇಲೆ ಒಂದು ದೊಡ್ಡ ಮಹಾನ್ ವೇದಿಕೆಗೆ ಕರ್ಕೊಂಡು ಬಂದಂಥ ಮಹಾನ್ ವ್ಯಕ್ತಿ ಅವರು ನನಗೆ. ಸೊ ಅವ್ರಾಗ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂದರೆ, ಜೊತೆಗೆ ನಾನು ಕೆಲಸ ಮಾಡಿರೋ ಪ್ರತಿಯೊಬ್ಬ ಹೀರೋಗಳ ಫ್ಯಾನ್ಸ್ ಕೂಡ ಬಂದಿದ್ದಾರೆ. ಅಫೀಸರ್ ಫ್ಯಾನ್ಸ್ಗಳು ಬಂದಿದ್ದಾರೆ, ಶಿವಣ್ಣ ಫ್ಯಾನ್ಸ್ ಬಂದಿದ್ದಾರೆ, ಯುವ ಫ್ಯಾನ್ಸ್ ಬಂದಿದ್ದಾರೆ, ಸುದೀಪ್ ಸರ್ ಫ್ಯಾನ್ಸ್ ಬಂದಿದ್ದಾರೆ. ಸೊ ಐ ಥಿಂಕ್ ಐ ಹ್ಯಾವ್ ಫ್ಯಾನ್ಸ್, ಎಲ್ಲ ಹೀರೋಗಳ ಫ್ಯಾನ್ಸ್ಗಳು ನಾನು ಇಷ್ಟಪಡ್ತೀನಿ. ಸ್ವಲ್ಪ ಹೆಚ್ಚಾಗಿ ದರ್ಶನ್ ಸರ್ ಫ್ಯಾನ್ಸ್ ಇಷ್ಟಪಡ್ತೀನಿ.